ಮಗ IPL 2025 ಫಸ್ಟು ಮ್ಯಾಚು KKR ವರ್ಸಸ್ RCB ನಡೀತಿದೆ. ಇದು ನಿಮ್ಗೆ ಆಲ್ರೆಡಿ ಈಗ ಗೊತ್ತಾಗಿರುತ್ತೆ. ಬಟ್ ಡೇಟಲ್ಲಿ ಚೇಂಜಸ್ ಇದೆ. ಇದಕ್ಕೆ ಮುಂಚೆ ಏನು ಯಾವ ಡೇಟ್ಗಳೆಲ್ಲ ಅಪ್ಡೇಟ್ ಮಾಡಿದ್ರು, ವಿಧ ಅಪ್ಡೇಟ್ ಮಾಡಿಬಿಟ್ಟಿದ್ರು 14, 21, 23 ಅಂತ. ಸೊ ಆ ಡೇಟಲ್ಲಿ ಚೇಂಜಸ್ ಇದೆ. ಹಾಗೆಯೇ ರಾಜಸ್ಥಾನ್ ರಾಯಲ್ಸ್ದು ಒಂದು 2-3 ಮ್ಯಾಚ್ ಅಪ್ಡೇಟ್ ಆಗಿದೆ. ಸನ್ರೈಸರ್ಸ್ ಹೈದರಾಬಾದ್ದು ಒಂದು ಮ್ಯಾಚ್ ಅಪ್ಡೇಟ್ ಆಗಿದೆ. ಇನ್ನು ಜೊತೆಗೆ ಸ್ಟೇಡಿಯಮ್ಗಳ ಬಗ್ಗೆನೂ ಸ್ವಲ್ಪ ಅಪ್ಡೇಟ್ ಇದೆ. ಇದರೆಲ್ಲನೂ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ನು ಆನ್ ಮಾಡ್ಕೊಳ್ಳಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆನೇ ಹೇಳ್ತಾ ಇದ್ದೀನಿ, ಇದನ್ನು ಅಫಿಷಿಯಲಿ ಕ್ರಿಕ್ಬಜ್ ಅವರು ಅಪ್ಡೇಟ್ ಮಾಡಿರೋದು. ಈ ಇನ್ಫಾರ್ಮೇಷನ್ನ ಇವ್ರಿಗೆ ಹೇಗೆ ಗೊತ್ತಾಯಿತು ಅಂದರೆ ಬೋರ್ಡು ಫ್ರ್ಯಾಂಚೈಸ್ಗಳ ಜೊತೆ ಡಿಸ್ಕಸ್ ಮಾಡುವಾಗ ಇವ್ರಿಗೂ ರಿಪೋರ್ಟ್ಸ್ಗಳು ಬಂದಿವೆ. ಸೊ ಅಕಾರ್ಡಿಂಗ್ ಟು ಸೋರ್ಸ್ ಇವರು ಹೇಳಿದ್ದಾರೆ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಕಂಟಿನ್ಯೂ. ಮಗ IPLನಲ್ಲಿ ಫಸ್ಟ್ ಮ್ಯಾಚು ಯಾವುದು ನಡೆಯುತ್ತೆ ಅಂದರೆ ಅದರ ಹಿಂದಿನ ಸೀಸನ್ ವಿನ್ನರ್ಸ್ ಯಾರು ಇರ್ತಾರೋ ಅವ್ರದ್ದು, ಹಾಗೆಯೇ ಅವರ ಹೋಮ್ ಗ್ರೌಂಡ್ನಲ್ಲಿ ನಡೆಯೋದು. ಸೊ ಲಾಸ್ಟ್ ಇಯರ್ ವಿನ್ನರ್ಸು ಕೋಲ್ಕತ್ತಾ ನೈಟ್ ರೈಡರ್ಸ್, ಅವರ ಹೋಮ್ ಗ್ರೌಂಡ್ ಈಡನ್ ಗಾರ್ಡನ್ಸು. ಸೊ ಈ ವರ್ಷ ಈಡನ್ ಗಾರ್ಡನ್ಸ್ನಲ್ಲಿ ಫಸ್ಟು ಮ್ಯಾಚು ಕೋಲ್ಕತ್ತಾ ಮ್ಯಾಚ್ ನಡೀತಿದೆ. ಫಸ್ಟ್ ಮ್ಯಾಚ್ KKR ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. RCB ಅಂತಕ್ಕೆ ಮೋಸ್ಟ್ ಪಾಪ್ಯುಲರ್ ಟೀಮ್ ಬೇಕಲ್ವಾ ಸೀಸನ್ನ ಕಿಕ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಅದೇ ಥರ ಹೋದ ವರ್ಷವೂ ನಡೆದಿದ್ದು. ಅದ್ರ ಹಿಂದಿನ ಸೀಸನ್ನು CSK ಚಾಂಪಿಯನ್ಸ್ ಆಗಿರ್ತಾರೆ. ಅದಕ್ಕೋಸ್ಕರ CSK ವರ್ಸಸ್ RCB ಚಪಾಕಲ್ಲಿ, ಅಲ್ಲೂ ಕೂಡ RCBನೇ ಅಂತಕ್ಕಂದರೆ ಮೋಸ್ಟ್ ಪಾಪ್ಯುಲರ್ ಟೀಮ್. ಮಗ ಫಸ್ಟು ರಾಜೀವ್ ಶುಕ್ಲಾ ಅವರು ಅಫಿಷಿಯಲಿ ಮಾರ್ಚ್ 23ನೇ ತಾರೀಕು ಭಾನುವಾರದಿಂದ IPL ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಬಟ್ ಬ್ರಾಡ್ಕ್ಯಾಸ್ಟರ್ಸ್ ಅಂದರೆ ಸ್ಟಾರ್ ಸ್ಪೋರ್ಟ್ಸ್ ಅವರು ರಿಕ್ವೆಸ್ಟ್ ಮಾಡಿದ್ದಾರಂತೆ, ನೀವು ಶನಿವಾರನೇ ಸ್ಟಾರ್ಟ್ ಮಾಡಬೇಕು ಮಾರ್ಚ್ 22ನೇ ತಾರೀಕೆ ಅಂತ. ಸೊ ಅದಕ್ಕೋಸ್ಕರ 22ನೇ ತಾರೀಕೆ ಸ್ಟಾರ್ಟ್ ಮಾಡ್ತಿದ್ದಾರಂತೆ. ಬಟ್ ಮುಂಚೆ ಎಲ್ಲ ಶುಕ್ರವಾರ ಸ್ಟಾರ್ಟ್ ಆಗಿ ಶನಿವಾರ ಭಾನುವಾರದಷ್ಟೊತ್ತಿಗೆ 3 ದಿನದಲ್ಲಿ 5 ಮ್ಯಾಚ್ ಆಗಿ 10 ಟೀಮ್ಸ್ದು ಒಂದೊಂದು ಮ್ಯಾಚ್ ಮುಗಿದೋಗಿರೋದು. ಮೇ ಬಿ ಈ ವರ್ಷ ಚಾಂಪಿಯನ್ಸ್ ಟ್ರೋಫಿ ಇರೋ ಕಾರಣ 2 ವಾರ ಗ್ಯಾಪ್ ಆಗಲಿ ಅಂದ್ಬಿಟ್ಟು ಮಾರ್ಚ್ 19ರಿಂದ ಮಾರ್ಚ್ 23ನೇ ತಾರೀಕೊಳಗೆ 15 ದಿವಸ ಗ್ಯಾಪ್ ಆಗುತ್ತೆ. ಅಷ್ಟೊತ್ತಿಗೆ ರೆಸ್ಟ್ ತಗೊಂಡು ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಳ್ಳಿ ಅಂತ 23ನೇ ತಾರೀಕು ಅನೌನ್ಸ್ ಮಾಡಿದ್ರೇನೋ. ಬಟ್ ಈಗ ಬ್ರಾಡ್ಕ್ಯಾಸ್ಟರ್ ರಿಕ್ವೆಸ್ಟ್ ಮಾಡಿರೋದ್ರಿಂದ ಮಾರ್ಚ್ 22ನೇ ತಾರೀಕು ಶನಿವಾರದಿಂದನೇ ಶುರು ಮಾಡ್ತಿದ್ದಾರೆ ಕೂಡ. ಸೊ ವಿನ್ನರ್ಸ್ ಮಾತ್ರ ಹೋಮ್ ಗ್ರೌಂಡಲ್ಲಿ ಸ್ಟಾರ್ಟ್ ಮಾಡ್ತಾರಾ? ಇಲ್ಲ, ರನ್ನರ್ಸು ಕೂಡ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಲಾಸ್ಟ್ ಇಯರ್ ರನ್ನರ್ಸ್ ಅಪ್ಪು ಸನ್ರೈಸರ್ಸ್ ಹೈದರಾಬಾದ್ ಅವರು ಕೂಡ ಅವರ ಹೋಮ್ ಗ್ರೌಂಡಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದು ಮಾರ್ಚ್ 23ನೇ ತಾರೀಕು ಮಧ್ಯಾಹ್ನದ ಗೇಮ್ ಆಗಿರುತ್ತೆ, ಅಂದರೆ ಸೆಕೆಂಡ್ ಮ್ಯಾಚು. ಅವ್ರನ್ನ ಫೇಸ್ ಮಾಡ್ತಾ ಇರೋದು ರಾಜಸ್ಥಾನ್ ರಾಯಲ್ಸು. ಇದು ಸೆಕೆಂಡ್ ಮ್ಯಾಚು ಅಂತ ಅಪ್ಡೇಟ್ ಬಂದಿದೆ. ಇದ್ರ ಜೊತೆಗೆ ರಾಜಸ್ಥಾನ್ ರಾಯಲ್ಸ್ದು 1-2 ಮ್ಯಾಚಸ್ ಅಪ್ಡೇಟ್ ಆಗಿದ್ದಾವೆ. ರೆಗ್ಯುಲರ್ ಆಗಿ 10 ಸಿಟೀಸಲ್ಲಿ ಏನು ಮ್ಯಾಚಸ್ ನಡೀತಿತ್ತು, ಅಹಮದಾಬಾದ್, ಮುಂಬೈ, ಚೆನ್ನೈ, ಬೆಂಗಳೂರು, ಲಕ್ನೌ, ಮುಲ್ಲನ್ಪುರ್, ಡೆಲ್ಲಿ, ಜೈಪುರ್, ಕೋಲ್ಕತ್ತಾ, ಹಾಗೆಯೇ ಹೈದರಾಬಾದು. ಈ 10 ಸಿಟೀಸ್ ಜೊತೆಗೆ ಈ ವರ್ಷ ಇನ್ನೂ 2 ಸಿಟೀಸಲ್ಲಿ ಗೇಮ್ ಆಗುತ್ತೆ, ಗುವಾಹಟಿಲಿ ಹಾಗೆಯೇ ಧರ್ಮಶಾಲಾದಲ್ಲಿ ಲಾಸ್ಟ್ ಇಯರ್ ಕೂಡ ಆಡಿದ್ದಾರೆ. ಇದು ಪಂಜಾಬ್ನ ಹೋಮ್ ಗ್ರೌಂಡ್ ಆಗಿರುತ್ತೆ. ಗುವಾಹಟಿ ರಾಜಸ್ಥಾನ್ ರಾಯಲ್ಸ್ ಹೋಮ್ ಗ್ರೌಂಡ್ ಆಗಿರುತ್ತೆ. ಈಗ ಆಲ್ರೆಡಿ 1-2 ಮ್ಯಾಚಸ್ ಆಡಿದ್ದಾರೆ ಮುಂಚೆ ರಾಜಸ್ಥಾನ್ ರಾಯಲ್ಸ್ ಗುವಾಹಟಿಲಿ, ಎಂತಕ್ಕಂದರೆ ಜಾಸ್ತಿ ಫ್ಯಾನ್ಸ್ ಅಲ್ಲಿದ್ದಾರೆ ಅಂತ. ಸೊ ಈ ವರ್ಷ ಕೂಡ ಅಲ್ಲಿ 2 ಮ್ಯಾಚಸ್ ನಡೀತಿದೆ ರಾಜಸ್ಥಾನ್ ರಾಯಲ್ಸ್ ಹೋಮ್ ಗ್ರೌಂಡಾಗಿ. ಮಾರ್ಚ್ 26ನೇ ತಾರೀಕು, ಮಾರ್ಚ್ 30ನೇ ತಾರೀಕು. ಮಾರ್ಚ್ 26ನೇ ತಾರೀಕು ಕೋಲ್ಕತ್ತಾ ನೈಟ್ ರೈಡರ್ಸ್ನ ಫೇಸ್ ಮಾಡ್ತಾರೆ. ಮಾರ್ಚ್ 30ನೇ ತಾರೀಕು ಚೆನ್ನೈ ಸೂಪರ್ ಕಿಂಗ್ಸ್ನ ಫೇಸ್ ಮಾಡ್ತಾ ಇದ್ದಾರೆ ರಾಜಸ್ಥಾನ್ ರಾಯಲ್ಸು. ಇವೆರಡು ಕೂಡ ಈವ್ನಿಂಗ್ ಗೇಮ್ಸ್ ಆಗಿರುತ್ತೆ. ಇನ್ನು ಇದ್ರ ಜೊತೆಗೆ ಇದಕ್ಕೆ ಮುಂಚೆನೇ ಅನೌನ್ಸ್ ಮಾಡಿರುವಂಗೆ ಕ್ವಾಲಿಫೈಯರ್ 1 ಮತ್ತು ಎಲಿಮಿನೇಟರು ಹೈದರಾಬಾದ್ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಡೆಯುತ್ತೆ. ಇನ್ನು ಕ್ವಾಲಿಫೈಯರ್ 2 ಮತ್ತು ಫೈನಲ್ಲು ಮೇ 25ನೇ ತಾರೀಕು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತೆ ಮಗ. ಇದಾಗಿತ್ತು IPL ಸ್ಕೆಡ್ಯೂಲ್ನ ಅಪ್ಡೇಟು. ಕ್ರಿಕ್ಬಜ್ ಏನು ರಿಪೋರ್ಟ್ ಮಾಡಿದ್ರು ಅಂದರೆ ಅಪ್ಡೇಟ್ ಮಾಡಿದ್ರು, ಅದರದ್ದು ಏನೇನು ಕಂಪ್ಲೀಟ್ ಏನೇನು ಹೇಳಿದ್ರು ಅದೆಲ್ಲ ಹೇಳಿದ್ದೀನಿ. ಇನ್ನು 2-3 ದಿನದಲ್ಲೇ ಸ್ಕೆಡ್ಯೂಲು ಅಫಿಷಿಯಲಿ BCCIಯಿಂದ ಅನೌನ್ಸ್ ಆಗುತ್ತೆ, ಕಂಪ್ಲೀಟ್ ಸ್ಕೆಡ್ಯೂಲ್ ಅನೌನ್ಸ್ ಆಗುತ್ತೆ. ಸೊ ಸ್ಟೇಟ್ ನೋಡಿ, ಇದೇ ಥರ IPL ಶುರುವಾಗ್ತಿದೆ, ಇದೇ ಥರ ಅಪ್ಡೇಟ್ಸು ಬರ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗೈಸ್.